ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಗೃಹ ಪ್ರವೇಶಕ್ಕೆ ತೆರಳುತ್ತಿದ್ದಾರೆ. ಸೊ ಗೃಹ ಪ್ರವೇಶಕ್ಕೆ ಎಲ್ಲಿ ಹೋಗ್ತಿದ್ದಾರೆ, ಯಾವ ಊರು ಅಂತ ನೀವು ತಿಳ್ಕೊಬೇಕಲ್ವಾ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ದ ಬನ್ನಿ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಭಕ್ತರ ಮನೆಯ ಗೃಹ ಪ್ರವೇಶಕ್ಕೆ ಅಂದರೆ ಕಂಠಿಕೆರೆ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಅಂಬಾಳೆಯೆಲ್ಲನ್ನು ಮುಗಿಸ್ಕೊಂಡು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪ ಮತ್ತು ಹನುಮಂತ ಬಸಪ್ಪ, ನಂದೇಶ್ವರ ಬಸಪ್ಪ, 3 ಬಸಪ್ಪರು ಕೂಡ ಮನೆಯ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಸೊ ಅಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದೆಯೋ ಅಲ್ಲೆಲ್ಲನೂ ಕೂಡ ಹೋಗಿ ಕರ್ಪೂರವನ್ನು ಹಚ್ಚಿ ಅಲ್ಲಿ ಗ್ರಾಮ ದೇವತೆಗಳ ಅನುಗ್ರಹಗಳನ್ನು ಪಡ್ಕೊಂಡು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಮುಂದಿನ ಕಾರ್ಯವನ್ನು ಕೂಡ ಅವರು ಮಾಡ್ತಾರೆ. ಸೊ ನಮ್ಮ ಬಸಪ್ಪನವರು ಹೋದ ತಕ್ಷಣವೇ ಅಥವಾ ಮನೆ ಗೃಹ ಪ್ರವೇಶಕ್ಕೆ ಆಗಲಿ ಅಥವಾ ಏನೇ ಒಂದು ಶುಭಾರಂಭಕ್ಕೆ ಕರೆದಿದ್ರು ಕೂಡ ತಕ್ಷಣ ಕೆಲಸಕ್ಕೆ ಹೋಗಲ್ಲ. ಮೊದಲು ಅವ್ರು ಮಾಡ್ತಕ್ಕಂಥ ಕೆಲಸ ಏನಂದರೆ ಅಲ್ಲಿ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ಗ್ರಾಮ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅನಂತರವೇ ಅವರು ಮುಂದಿನ ಕಾರ್ಯವನ್ನು ಕೂಡ ಮಾಡೋದು. ಸೊ ಅಂತೂ ಇಂತೂ ಭಕ್ತನ ಮನೆಯ ಗೃಹ ಪ್ರವೇಶಕ್ಕೆ ತೆರಳೇ ಬಿಟ್ಟರು ನಮ್ಮ ಭಗವಂತ ಕರುಣಾಮಯಿ ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಕಂಡ್ರಿ. ಇದ್ರ ಜೊತೆಗೆ ನೋಡ್ರಿ ನಮ್ಮ ಹನುಮಂತನ ಬಸಪ್ಪನೂ ಕೂಡ ಇದೆ, ಅದೇ ಊರಿನ ಅಂದರೆ ಕಂಠಿಕೆರೆ ಬಸಪ್ಪ ಅದು. ಸೊ ಅದಾದ ನಂತರ ನಂದೇಶ್ವರ ಬಸಪ್ಪನವರು ಕೂಡ ಇದ್ದಾರೆ, ಹಾಗೂ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕೂಡ ಇದ್ದಾರೆ. ಈ ಒಂದು 3 ಬಸಪ್ಪನ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು, ತ್ರಿಮೂರ್ತಿಗಳಂತಲೇ ಹೇಳ್ಬೋದು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಲೇ ಹೇಳ್ಬೋದು. ಸೊ ಬಹಳ ಖುಷಿಯಾಗುತ್ತೆ ಈ ಥರ ಒಟ್ಟಿಗೆ 3 ಬಸಪ್ಪನ ನೋಡೋದಕ್ಕೆ. ಬಸಪ್ಪನನ್ನು ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ಅದ್ದೂರಿಯಾಗಿ ಸ್ವಾಗತವನ್ನು ಕೂಡ ಮಾಡಿಕೊಂಡ್ರು ಆ ಮನೆಯವರು. ಸೊ ಮುಂದೆ ನಮ್ಮ ಬಸಪ್ಪನವರು ಏನೆಲ್ಲ ಮಾಡಿದ್ರು ಅಂತ ಈ ವಿಡಿಯೋವನ್ನು ನೀವೇ ನೋಡ್ಕೊಂಬನ್ನಿ.